ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಅಡಿ ಎಲ್ಲ ಕುಟುಂಬದ ಮಹಿಳಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ಸಹಾಯವನ್ನು ನಿಮ್ಮ ಕಾಂಗ್ರೆಸ್ ಸರ್ಕಾರ ನೀಡುತ್ತಾ ಬಂದಿದೆ. 2023ರ ಆಗಸ್ಟ್ 30ರಿಂದ ಈ ಯೋಜನೆ ಪ್ರಾರಂಭವಾಗಿದೆ ಮತ್ತು 1.1 ಕೋಟಿಗೂ ಹೆಚ್ಚು ಮಹಿಳಾ ಫಲಾನುಭವಿಗಳು ಇದರ ಲಾಭವನ್ನು ಪಡೆದಿರುತ್ತಾರೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಒಂದು ನ್ಯೂಸ್ ಇದೆ, ಅದನ್ನು ನಾನು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ, ಮಹಿಳಾ ಫಲಾನುಭವಿಗಳು ಆಗಸ್ಟ್ 15ರಿಂದ 20ರ ಒಳಗೆ ಹಣವನ್ನು ಸ್ವೀಕರಿಸಲಿದ್ದಾರೆ. ರಾಜ್ಯ ಸರ್ಕಾರ ಈ ಯೋಜನೆಗೆ ಸುಮಾರು ರೂಪಾಯಿ 28,608 ಕೋಟಿ ವೆಚ್ಚ ಮಾಡಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೆ ಸರ್ಕಾರವು ಒಂದು ಹೊಸ ರೂಲ್ಸ್ ಅನ್ನು ತಂದಿರುತ್ತಾರೆ. ಅದು ಏನೆಂದರೆ, ನಿಮ್ಮ ಮನೆಯ ಯಜಮಾನರು ಏನಾದರೂ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುತ್ತಿದ್ದರೆ ಅಥವಾ ನೀವೇನಾದರೂ ತೆರಿಗೆ ಕಟ್ಟುತ್ತಿದ್ದರೆ ಅಥವಾ ಏನಾದರೂ ಗವರ್ಮೆಂಟ್ ಜಾಬ್ ಅನ್ನು ಹೊಂದಿರುತ್ತಿದ್ದರೆ ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಬರುವುದಿಲ್ಲ. 2024ರ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು 2,000 ರೂಪಾಯಿ ನೆರವು ನೀಡಲಾಗುತ್ತಿತ್ತು. ಸುಮಾರು 1.1 ಕೋಟಿ ಮಹಿಳೆಯರಿಗೆ ಲಾಭವಾಗಿದೆ. ಈ ಯೋಜನೆಗೆ ಸುಮಾರು 28,608 ಕೋಟಿ ಬಜೆಟ್ ಮೀಸಲಾಗಿದ್ದು, ಆಗಸ್ಟ್ 15ರಿಂದ 20ರ ಒಳಗೆ ಮಹಿಳಾ ಫಲಾನುಭವಿಗಳು ಹಣವನ್ನು ಪಡೆಯಲಿದ್ದಾರೆ. ಆದಾಯ ತೆರಿಗೆ ಪಾವತಿಸುವ ಅಥವಾ GST ರಿಟರ್ನ್ ಸಲ್ಲಿಸುವ ಮಹಿಳೆಯರು ಇನ್ನು ಮುಂದೆ ಈ ಯೋಜನೆಗೆ ಅರ್ಹರಲ್ಲ. ಸೊ ಈ ಮಾತನ್ನು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೆ ಈ ರೂಲ್ಸ್ ಸರಿ ಇದೆಯೇ ಇಲ್ಲವೇ ಎಂದು ಕಮೆಂಟ್ ಮಾಡಿ ತಿಳಿಸಿ. See you with the new video.